ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಖಾಸಗಿ ಯೂಟ್ಯೂಬ್ಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಅರೆಸ್ಟ್ ಆದಾಗ ಮಗ ವಿನೀಶ್ ಒದ್ದಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲ ಬಾರಿ ಮಾತನಾಡಿದ್ದಾರೆ. ಮಧ್ಯರಾತ್ರಿ ಎದ್ದು ಅಪ್ಪ ಬೇಕು ಅಂತ ಹೇಳ್ತಿದ್ದಂತೆ ವಿನೀಶ್. ಮೊದಲ ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಬೆಳವಣಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಖಾಸಗಿ ಯೂಟ್ಯೂಬ್ಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಅರೆಸ್ಟ್ ಆದಾಗ ಮಗ ವಿನೀಶ್ ಒದ್ದಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಮಧ್ಯರಾತ್ರಿ ಎದ್ದು ಅಪ್ಪ ಬೇಕು ಅಂತ ವಿನೀಶ್ ಕೇಳ್ತಾ ಇದ್ದಂತೆ. ಮಗನಿಗೆ ಧೈರ್ಯ ಹೇಳೋದೇ ನನಗೆ ಕಷ್ಟ ಆಗ್ತಾ ಇತ್ತು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ದರ್ಶನ್ ಕೇಸು, ಜೈಲು ವಾಸದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಏನೇನೆಲ್ಲ ಆಗಿತ್ತು, ಹೇಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ. ಮೊದಲ ಬಾರಿಗೆ ಮುಕ್ತವಾಗಿ, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಯ್ತಲ್ಲ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಜೈಲಲ್ಲಿದ್ದಾರೆ. ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಿತ್ತು. ಮೈಸೂರಿನಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲಾಯಿತು. ಅದಾದ ನಂತರ ವಿಚಾರಣೆಗೆ ಒಳಪಡಿಸಲಾಯಿತು, ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಎಲ್ಲವೂ ಬೆಳವಣಿಗೆ ಆದ ಮೇಲೆ ಪರಪ್ಪನ ಅಗ್ರಹಾರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಯಿತು ವಿಚಾರಣಾ ಕೈದಿಯಾಗಿ. ಅದಾದ ನಂತರ ಅವರಿಗೆ ಒಂದು ಬಾರಿ ಜಾಮೀನು ಸಿಕ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಯಿತು. ಈ ಎಲ್ಲದರ ಬಗ್ಗೆ ಮೊದಲ ಬಾರಿಗೆ ಮುಕ್ತವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ದರ್ಶನ್ ಅರೆಸ್ಟ್ ಆದಾಗ ಮಗ ವಿನೀಶ್ ನೋವಿನಲ್ಲಿ ಒದ್ದಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಈ ಥರ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ ಅಂತಲೂ ಕ್ಲೂನೂ ಇರಲಿಲ್ಲ. ಬಿಕಾಸ್ ನಮಗೆ ಲೀಗಲ್ ಸಿಸ್ಟಮ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ನಮ್ಮ ಲಾಯರ್ಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಥರ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಥಾಟು ಇರಲಿಲ್ಲ ನಮಗೆ. ಅವತ್ತು ಐ ಥಿಂಕ್ ಅವತ್ತು ದರ್ಶನ್ ಊರಲ್ಲೂ ಇರಲಿಲ್ಲ. ಅವರು ಇದಕ್ಕೆ ಹೋಗಿದ್ರು, ಕುದುರೆ ಏನೋ ಪಿಕ್ ಮಾಡೋಕ್ಕೆ ಅಂತ. ಹಿ ಹೆಡ್ ಗಾನ್ ಟು ತಮಿಳ್ನಾಡು. ನಾನು ಐ ವಾಸ್ ಆನ್ VC, ಸುಪ್ರೀಂ ಕೋರ್ಟ್ದು ಅವತ್ತು ಫೈನಲ್ ಇದು ಡಿಸ್ಪೋಸಲ್ ಇದ್ದ ಕೇಸ್ದು VCಯಲ್ಲಿದ್ದೆ. ಆ್ಯಂಡ್ ಫಾರ್ ಮೀ ಅದು ಬೇಲ್ ಕ್ಯಾನ್ಸಲ್ ಅಂತ ಬಂದಿದ ತಕ್ಷಣ ತುಂಬಾ ಬೇಜಾರಾಯಿತು. ಆ್ಯಂಡ್ ಐ ವಾಸ್ ಇನ್ ತುಂಬಾ ಬೇಜಾರಾಯಿತು ನನಗೆ. ಅದನ್ನು ನಾನು ಹೇಗೆ ದರ್ಶನಕ್ಕೆ ಕನ್ವೆ ಮಾಡಬೇಕು ಅನ್ನೋದನ್ನು ನಾನು ಐ ವಾಸ್ ಥಿಂಕಿಂಗ್. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದಮೇಲೂ ನಾನು ಒಂದು 15 ಮಿನಿಟ್ಸ್ ನಾನು ಅವ್ರಿಗೆ ಫೋನೇ ಮಾಡಿಲ್ಲ. ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್ ಅಪ್. ನನಗೆ ಹೇಗೆ ಫೋನ್ ಮಾಡೋದು, ಹೇಗೆ ಹೇಳೋದು, ಬಿಕಾಸ್ ಅವ್ರು ಆ ಟೆನ್ಷನಲ್ಲಿ ಇದ್ದರು. ಸುಮಾರು ದಿನದಿಂದ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಿಂದನೂ ಆ ಟೆನ್ಷನಲ್ಲಿ ಇದ್ದರು. ಅವ್ರು ಯಾವಾಗಲೂ ಅವ್ರ ಮೈಂಡಲ್ಲಿ ಅದು ಬ್ಯಾಕ್ ಆಫ್ ಹಿಸ್ ಮೈಂಡ್ ಇಟ್ ವಾಸ್ ರನ್ನಿಂಗ್. ಅವರು ಹೇಳ್ತಿರ್ಲಿಲ್ಲ, ಬಟ್ ಐ ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಆಗ್ಬಿಡೋರು, ಸುಮ್ಮನೆ ಕೂತ್ಬಿಡೋರು, ಮಾತು ಕಡಿಮೆ ಮಾಡಿದ್ರು. ಆ್ಯಂಡ್ ಮನೇಲೂ ಅಷ್ಟೇ ಸುಮ್ಮನೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡ್ಬಿಡೋರು ಜಾಸ್ತಿ. ನಾವು ಬೇಕು ಅಂತ ಪೆಪ್ಪೆಮ್ ಅಪ್ ಹೋಗೋದು, ಕಾಮಿಡಿ ಮಾಡೋದು, ಫನ್ ಮಾಡೋದು ಮಾಡ್ತಾಯಿದ್ರು. ಅವ್ರು ಆವಾಗಲೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಇಟ್ ಬಿಕಮ್ ಸೈಲೆಂಟ್. ಸುಮಾರು ದಿನಗಳಿಂದನೇ ಆ ಪ್ರೋಸೆಸ್ ನಾನು ನೋಡ್ತಿದ್ನಲ್ಲ. ಸೊ ದೆನ್ ನನಗೆ ಇನ್ಯಾರೋ ಬೇರೆ ಯಾರೋ ಫೋನ್ ಮಾಡಿ ಹೇಳೋಕ್ಕಿಂತ ನಾನೇ ಫೋನ್ ಮಾಡೋದು ಅಂತ ಐ ಜಸ್ಟ್ ಕಾಲ್ಡ್. ಫೋನ್ ಮಾಡಿದಾಗ ಹಿ ಜಸ್ಟ್ ಏನಾಯ್ತು ವಿಜಿ, ಅಷ್ಟೇ ಕೇಳಿದೆ, ಏನಾಯ್ತು ವಿಜಿ ಅಂದರು. ಅಪ್ಪಮ್ಮ ಕ್ಯಾನ್ಸಲ್ ಆಯಿತು ಬೇಲ್ ಅಂದೆ. ಹಿ ವಾಸ್ ಲೈಕ್ ಸೈಲೆಂಟ್. ಒಂದು ಪದ ಅವ್ರ ಬಾಯಿಂದ ಬರಲಿಲ್ಲ. ಒಂದು ಮಿನಿಟ್ ಆಫ್ ಸೈಲೆನ್ಸ್. ಅದಾದಮೇಲೆ ಸೆಟ್ ಹೌದಾ ಆಯಿತು ಬಿಡು, ರೆಡಿ ಮಾಡು, ಬ್ಯಾಗ್ನ ಬರ್ತಾಯಿದ್ದೀನಿ. ನಮಗೆ ಈ ಥರ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ ಅಂತಲೂ ಕ್ಲೂನೂ ಇರಲಿಲ್ಲ. ಬಿಕಾಸ್ ನಮಗೆ ಲೀಗಲ್ ಸಿಸ್ಟಮ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ನಮ್ಮ ಲಾಯರ್ಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಥರ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಥಾಟು ಇರಲಿಲ್ಲ ನಮಗೆ. ಅವತ್ತು ಐ ಥಿಂಕ್ ಅವತ್ತು ದರ್ಶನ್ ಊರಲ್ಲೂ ಇರಲಿಲ್ಲ. ಅವರು ಇದಕ್ಕೆ ಹೋಗಿದ್ರು, ಕುದುರೆ ಏನೋ ಪಿಕ್ ಮಾಡೋಕ್ಕೆ ಅಂತ. ಹಿ ಹೆಡ್ ಗಾನ್ ಟು ತಮಿಳ್ನಾಡು. ನಾನು ಐ ವಾಸ್ ಆನ್ VC, ಸುಪ್ರೀಂ ಕೋರ್ಟ್ದು ಅವತ್ತು ಫೈನಲ್ ಇದು ಡಿಸ್ಪೋಸಲ್ ಇದ್ದ ಕೇಸ್ದು VCಯಲ್ಲಿದ್ದೆ. ಆ್ಯಂಡ್ ಫಾರ್ ಮೀ ಅದು ಬೇಲ್ ಕ್ಯಾನ್ಸಲ್ ಅಂತ ಬಂದಿದ ತಕ್ಷಣ ತುಂಬಾ ಬೇಜಾರಾಯಿತು. ಆ್ಯಂಡ್ ಐ ವಾಸ್ ಇನ್
ತುಂಬಾ ಬೇಜಾರಾಯಿತು ನನಗೆ. ಅದನ್ನು ನಾನು ಹೆಂಗೆ ಏನು ಹೇಗೆ ದರ್ಶನಕ್ಕೆ ಕನ್ವೆ ಮಾಡಬೇಕು ಅನ್ನೋದನ್ನು ನಾನು ಐ ವಾಸ್ ಥಿಂಕಿಂಗ್. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದಮೇಲೂ ನಾನು ಒಂದು 15 ಮಿನಿಟ್ಸ್ ನಾನು ಅವ್ರಿಗೆ ಫೋನೇ ಮಾಡಿಲ್ಲ. ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್ ಅಪ್. ನನಗೆ ಹೆಂಗೆ ಫೋನ್ ಮಾಡೋದು, ಹೆಂಗೆ ಹೇಳೋದು, ಬಿಕಾಸ್ ಅವ್ರು ಆ ಟೆನ್ಷನಲ್ಲಿ ಇದ್ದರು. ಸುಮಾರು ದಿನದಿಂದ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಿಂದನೂ ಆ ಟೆನ್ಷನಲ್ಲಿ ಇದ್ದರು. ಅವ್ರು ಯಾವಾಗಲೂ ಅವ್ರ ಮೈಂಡಲ್ಲಿ ಅದು ಬ್ಯಾಕ್ ಆಫ್ ಹಿಸ್ ಮೈಂಡ್ ಇಟ್ ವಾಸ್ ರನ್ನಿಂಗ್. ಅವರು ಹೇಳ್ತಿರ್ಲಿಲ್ಲ, ಬಟ್ ಐ ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಆಗ್ಬಿಡೋರು, ಸುಮ್ಮನೆ ಕೂತ್ಬಿಡೋರು, ಮಾತು ಕಡಿಮೆ ಮಾಡಿದ್ರು. ಆ್ಯಂಡ್ ಮನೇಲೂ ಅಷ್ಟೇ ಸುಮ್ಮನೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡ್ಬಿಡೋರು ಜಾಸ್ತಿ. ನಾವು ಬೇಕು ಅಂತ ಪೆಪ್ಪೆ ಮಾಪ್ ಹೋಗೋದು, ಕಾಮಿಡಿ ಮಾಡೋದು, ಫನ್ ಮಾಡೋದು